ಗುರುವೇ ರಾಮ ಗುರುವೇ ಶ್ಯಾಮ ಗುರುವೇ ನಮಗೆ ಎಲ್ಲ. ಗುರುವೇ ರಾಮ ಗುರುವೇ ಶ್ಯಾಮ ಗುರುವೇ ನಮಗೆ ಎಲ್ಲ. ನನ್ನದೆಂಬ ಭಾವ ಬಿಟ್ಟು ಅವನ ನೆನೆಯಿರೆಲ್ಲ. ಗುರುವೇ ರಾಮ ಗುರುವೇ ಶ್ಯಾಮ ಗುರುವೇ ನಮಗೆ ಎಲ್ಲ. ಹಿಂದೆ ಎಷ್ಟು ಜನ್ಮವಾಯ್ತೋ ಒಂದು ತಿಳಿಯಲಿಲ್ಲ. ಭಕ್ತಿಯಿಂದ ಇವನ ನೆನೆಯೇ ಮುಂದೆ ಜನುಮವಿಲ್ಲ. ಗುರುವೇ ರಾಮ ಗುರುವೇ ಶ್ಯಾಮ ಗುರುವೇ ನಮಗೆ ಎಲ್ಲ. ಗುರುವೇ ರಾಮ ಗುರುವೇ ಶ್ಯಾಮ ಗುರುವೇ ನಮಗೆ ಎಲ್ಲ. ಗುರುವೇ ನಮಗೆ ಎಲ್ಲ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶೀಗೇಹಳ್ಳಿಯ ಪರಮಾನಂದ ಮಠದಲ್ಲಿ ಶ್ರೀ ಶ್ರೀಧರರು ನೆಲೆಸಿದ್ದಾಗ ಅಲ್ಲಿಗೆ ಬರುವಂಥ ಭಕ್ತರು, ಅಲ್ಲೇ ನೆಲೆಸಿದ್ದ ಹಾಗೂ ಸೇವೆಯಲ್ಲಿದ್ದ ಶರಣರು, ಹತ್ತಿರದ ಹಾಗೂ ಸುತ್ತಮುತ್ತಲಿನ ಊರಿನಿಂದ ದೂರದಿಂದಲೂ ಗುರುದರ್ಶನಕ್ಕಾಗಿ ಬರ್ತಾ ಇರುವಂತಹ ಆಸ್ತಿಕ ಸಾತ್ವಿಕ ಜನರು ಮತ್ತು ಅಲ್ಲಿರುವಂಥ ಸಾಧಕರು, ಇವರಿಗೆಲ್ಲ ಈ ಶ್ರೀಧರ ಗುರುವಿನ ದರ್ಶನ, ಮಾರ್ಗದರ್ಶನ, ಅವರ ಸಾನ್ನಿಧ್ಯ, ಸಾಂಗತ್ಯ ಇವೆಲ್ಲವೂ ಕೂಡ ಆನಂದವನ್ನು ಬೆಳಗಿಸಿಕೊಡುವಂಥದ್ದಾಗಿತ್ತು. ಶ್ರೀ ಶಿವಾನಂದ ಗುರುವರಿಯರು ಕಟ್ಟಿಸಿದ ಶೀಗೇಹಳ್ಳಿಯ ಈ ಪರಮಾನಂದ ಮಠವಂತೂ ತುಂಬ ಸುಂದರವಾಗಿ ಒಳಗಡೆ ವಿಶಾಲವೂ ಆಗಿತ್ತು. ಇದೆಲ್ಲವೂ ಸತ್ಯವಾದರೂ ಈ ಸಂದರ್ಭದಲ್ಲಿ ಶ್ರೀಧರ ಭಗವಾನರಿಗೆ ಮಾತ್ರ ವಿಶ್ರಾಂತಿಯೇ ಇಲ್ಲದಂತಾಗಿತ್ತು. ಹಾಗಾಗಿ ಒಂದು ದಿವಸ ಈ ಶ್ರೀಧರ ಸ್ವಾಮಿಗಳು ಯಾರಿಗೂ ಹೇಳದೆ ಬೆಳಗಿನ ಜಾವ 3 ಗಂಟೆಗೆ ಶೀಗೇಹಳ್ಳಿಯನ್ನು ಬಿಟ್ಟು ಹೊರಟುಬಿಟ್ರು. ವಿಷಯ ಅಲ್ಲಿನ ಭಕ್ತಾದಿಗಳಿಗೆ ಬೆಳಗಾದ ಮೇಲೆ ಗೊತ್ತಾಗಿ ಅವರನ್ನು ಹುಡುಕೋ ಪ್ರಯತ್ನಕ್ಕೆ ಈ ಜನರು ಮುಂದಾದರು. ಆದರೆ ಗುರುಗಳು ಅವರಿಗೆ ಎಲ್ಲೂ ಸಿಗಲಿಲ್ಲ. ಶ್ರೀಧರ ಗುರುಗಳು ಕಾಲ್ನಡಿಗೆಯಲ್ಲೇ ವೇಗವಾಗಿ ಮುಂದುವರಿದು ಹುಬ್ಬಳ್ಳಿಯ ಹೆದ್ದಾರಿಯಲ್ಲಿ ಸಿಗುವಂತಹ ಎಕ್ಕಂಬಿ ಅನ್ನೋ ಊರಿನವರಿಗೆ ಆ ದಿನ ಕತ್ತಲಾಗೋದ್ರೊಳಗೆ ನಡೆದು ಬಿಟ್ಟಿದ್ರು. ಅಲ್ಲೊಂದು ಚಿಕ್ಕ ಅಂಗಡಿಯ ಜಗುಲಿಯಲ್ಲಿ 3 ಮಲಗಿರೋದು ರಾತ್ರಿಯ ತನಕ ಅವರನ್ನು ಹುಡುಕ್ತಾ ಆ ಕಾರಿನಲ್ಲಿ ಹೊರಟಂಥ ಭಕ್ತರಿಗೆ ಕಂಡುಬಂತು. ಆ ಭಕ್ತರ ಊಹೆ ನಿಜವಾಯಿತು. ಆ ಮಲಗಿದ್ದವರನ್ನು ಹತ್ತಿರದಿಂದ ನೋಡಿದಾಗ ಒಬ್ಬ ಅದರಲ್ಲಿ ಲಾರಿ ಡ್ರೈವರು, ಇನ್ನೊಬ್ಬ ಕ್ಲೀನರು ಮತ್ತು ಅವರ ಜೊತೆ ನಮ್ಮ ಈ ಗುರು ಮಹಾತ್ಮರು ಮಲಗಿದ್ರು. ಬೆಳಗ್ಗೆ ಬೇಗ ಎದ್ದು ಆ ಲಾರಿಯಲ್ಲಿ ಹುಬ್ಬಳ್ಳಿಗೆ ಹೋಗೋ ಪ್ಲ್ಯಾನ್ ಈ ಗುರುಗಳದ್ದಾಗಿತ್ತು. ಆದರೆ ಈ ಭಕ್ತರ ಯೋಗ ಬೇರೆಯೇ ಇತ್ತು. ಹಾಗಾಗಿ ಭಕ್ತರ ಭಾಗ್ಯವೇ ದೊಡ್ಡದಿರೋದ್ರಿಂದ ತಪ್ಪಿಸಿಕೊಂಡ ಗುರು ಸಿಕ್ಕಿಯೇ ಬಿಟ್ಟಿದ್ರು. ಕೈ ಮುಗಿದು ಗುರುಗಳಲ್ಲಿ ಆ ಭಕ್ತ ಜನರು ಬೇಡ್ಕೊಂಡ್ರು. ಶೀಗೇಹಳ್ಳಿಯಲ್ಲಿ ಗುರುದರ್ಶನಕ್ಕೆ ಬರುವ ಈ ಅನಿಯಂತ್ರಿತ ಜನಜಾತ್ರೆಯ ಬಗ್ಗೆ ನಮಗೆ ಅರಿವಾಗಿದೆ ಗುರುಗಳೇ. ಬಹಳ ದಿನಗಳಿಂದ ನಿಮಗೆ ಸ್ವಲ್ಪವೂ ವಿಶ್ರಾಂತಿಯೇ ಸಿಗದೆ ಬಳಲಿ ನೀವು ಈ ರೀತಿ ಬಂದುಬಿಟ್ಟಿದ್ದೀರಿ. ಆದರೆ ನೀವಿಲ್ಲದೆ ನಮಗೆ ಅಲ್ಲಿರೋಕ್ಕಾಗಲ್ಲ. ಇನ್ನು ಈ ರೀತಿ ಜನರಿಂದ ನಿಮ್ಮ ವಿಶ್ರಾಂತಿಗೆ ಭಂಗ ಬರದಂತೆ ನಾವು ನೋಡ್ಕೊಳ್ತೇವೆ. ದಯವಿಟ್ಟು ನಮ್ಮ ಜೊತೆ ಮಠಕ್ಕೆ ನಡೀರಿ ಅಂತ ಆರ್ತಭಾವದಿಂದ ಅವರು ಪ್ರಾರ್ಥಿಸಿಕೊಂಡ್ರು. ಆ ಭಕ್ತರ ಪ್ರೀತಿಗೆ ಮನಸೋತಂತ ಈ ಭಗವಾನರು ಮತ್ತೆ ಶೀಗೇಹಳ್ಳಿ ಮಠಕ್ಕೆ ವಾಪಸ್ಸು ಬಂದರು. ಗುರುಗಳು ವಾಪಸ್ಸು ಮಠಕ್ಕೆ ಬಂದಿದ್ದಕ್ಕಾಗಿ ಆನಂದಗೊಂಡಂಥ ಅಲ್ಲಿನ ಭಕ್ತರು ಮುಂದಿನ 21 ದಿನಗಳ ಕಾಲ ಗುರುಗಳು ವಾಪಸ್ಸು ಬಂದ ಆನಂದೋತ್ಸವವನ್ನು ಆ ಮಠದಲ್ಲಿ ಆಚರಿಸಿದ್ರಂತೆ. ಅಂತೂ ಆಮೇಲೆ ಗುರು ದರ್ಶನ ಮತ್ತು ಗುರು ಭೇಟಿಯಲ್ಲಿ ಒಂದು ನಿರ್ದಿಷ್ಟ ಸಮಯ ನಿಗದಿಯಾಯಿತು. ಈ ಸಂದರ್ಭದಲ್ಲಿ ಮಠದ ಎಲ್ಲ ವಿಷಯದಲ್ಲಿ ಒಂದು ಶಿಸ್ತು, ಒಂದು ಸಂಯಮ ಎಲ್ಲ ರೂಢಿಯಾಯಿತು. ಮಠದಲ್ಲಿ ಭಕ್ತರಿಗೆ ಸುಗ್ರಾಸ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದ ಶ್ರೀಧರ ಗುರುಗಳು ಮಾತ್ರ ಕರತಲ ಭಿಕ್ಷೆ ಸ್ವೀಕರಿಸ್ತಿದ್ರು. ಕರತಲ ಭಿಕ್ಷೆ ಅಂತಂದರೆ ಹಾಲಿನಲ್ಲಿ ಬೇಯಿಸಿದ ಕೆಂಪಕ್ಕಿ ಅನ್ನವನ್ನು ಕರಾಂಜಲಿಯಲ್ಲಿ ಭಿಕ್ಷೆ ಹಾಕಿಸಿಕೊಂಡು 8 ತುತ್ತುಗಳನ್ನು ಮಾತ್ರ ಈ ಗುರುಗಳು ಸೇವಿಸ್ತಿದ್ರು. ಅಂದರೆ ದೇಹ ಬದುಕುವ ಪೂರ್ತಿಗೆ ಮಾತ್ರ ಆಹಾರ. ಏಕಾದಶಿಯ ದಿನವಂತೂ ನಿರ್ಜಲ ಉಪವಾಸ.
ಇಂಥ ವೈರಾಗ್ಯವನ್ನು ನಿಗ್ರಹವನ್ನು ನಮ್ಮಂಥ ಸಾಮಾನ್ಯರಿಗೆ ಕಲ್ಪಿಸಿಕೊಳ್ಳೋದು ಕೂಡ ಅಸಾಧ್ಯವೇ. ಆಮೇಲೆ ನಿತ್ಯ ನಡೆಯುವ ಶ್ರೀ ಗುರುಪ್ರವಚನವಂತೂ ಉದ್ಬೋಧಕವಾಗಿರ್ತಿತ್ತು. ಮಠದ ದೊಡ್ಡ ತುಳಸಿ ಕಟ್ಟೆಯೇ ಈ ಗುರುಗಳು ಪ್ರವಚನ ನಡೆಸುವ ವೇದಿಕೆ. ತುಳಸಿ ಕಟ್ಟೆ ಎದುರಿನ ಅಂಗಳದಲ್ಲಿ ಶ್ರೋತೃಗಳು ಶ್ರದ್ಧೆಯಿಂದ ಗುರುಗಳ ಈ ಅಮೃತವಾಣಿಗಳನ್ನು ಆಲಿಸ್ತಿದ್ರು. ಬಡತನದ ಬವಣೆ, ಸಂಸಾರದ ಹೊರೆಯಿಂದ ನರಳತಾ ನೋವುಣ್ಣುವ ಸಾಂಸಾರಿಕರಿಗಂತೂ ಈ ಗುರುವಿನ ವಾಗಮೃತಧಾರೆ ಮನಸ್ಸಿಗೆ ತಂಪನ್ನೆರೆದು ಧೈರ್ಯವನ್ನು, ಅವರ ಜೀವನದಲ್ಲಿ ಭರವಸೆಯ ಬೆಳಕನ್ನು ಮೂಡಿಸ್ತಿತ್ತು. ಗುರುವಾಣಿಯನ್ನು ಎದೆಯಲ್ಲಿ ಧಾರಣ ಮಾಡಿಕೊಂಡಂಥ ಆ ಶರಣರು ಅಪಾರ ಶಾಂತಿಯನ್ನು ಅನುಭವಿಸ್ತಿದ್ರು. ಅಪಾರ ಭವಸಾಗರವನ್ನು ಈ ಗುರುವೆಂಬ ನಾವಿಕನ ಹರಿಗೋಲಲ್ಲಿ ಕುಳಿತವರು ಸುಲಭವಾಗಿ ದಾಟಿ ದಡ ಸೇರಿ ಬಿಡಬಹುದೆಂಬ ಗುಟ್ಟನ್ನು ಅವರು ಅರಿತಿದ್ರು. ಇದೆಲ್ಲವೂ ಶ್ರೀ ಶ್ರೀಧರ ಭಗವಾನರೆಂಬ ಮಹಾಪುರುಷರು ಗುರುವಾಗಿ ದೊರೆತಿದ್ದಂಥ ಆ ಮಲಹರಪುರದ ಜನರ ಮಹಾಭಾಗ್ಯವಾಗಿತ್ತು. ಇದಿಷ್ಟು ಆಗಿನ ಆ ಮಠದ ಚಿತ್ರಣವಾಗಿದ್ದರೆ, ಇನ್ನು ಈ ಶ್ರೀಧರ ಗುರುಭಕ್ತರೊಬ್ಬರ ಅನುಭವ ಕಥನವನ್ನು ಮುಂದೆ ನೋಡ್ತಾ ಹೋಗೋಣ. ಶೀಗೆಹಳ್ಳಿಯಲ್ಲಿ ಆಗ ಒಬ್ಬ ಪುಟ್ಟ ಹುಡುಗಿ ಲಕ್ಷ್ಮಿ. ಇವಳು ಶೀಗೆಹಳ್ಳಿ ತಿಮ್ಮಯ್ಯ ಹೆಗಡೆ ಹಾಗೂ ದೇವಕಿಯವರ ಪುತ್ರಿ. ತಾಯಿ ತಂದೆಯರಿಂದ ಉತ್ತಮ ಸಂಸ್ಕಾರವನ್ನು ಪಡೆದಂಥ ಈ ಪುಟ್ಟ ಹುಡುಗಿ ತುಂಬ ಭಾವುಕ ಗುರುಭಕ್ತೆ. ತಾಯಿ ತಂದೆಯರೊಂದಿಗೆ ಮಠಕ್ಕೆ ಬರ್ತಿದ್ಲು. ಶಿವಾನಂದ ಗುರುಗಳಿಗಂತೂ ಈ ಪುಟ್ಟ ಹುಡುಗಿಯ ಸರಳ ಭಕ್ತಿಯನ್ನು ಕಂಡು ತುಂಬ ಮೆಚ್ಚುಗೆ ಇತ್ತು. ಹಾಗಾಗಿ ತುಂಬ ಪ್ರೀತಿಯಿಂದ ಶಿವಾನಂದರು ಇವಳನ್ನು ಬಕಾಲಿ ಅಂತ ಕರೀತಿದ್ರು. ಅವಳ ಹತ್ರ ಹಾಡು ಹೇಳಿಸ್ತಿದ್ರು. ಅವಳ ಹಾಡನ್ನು ಸಂಪ್ರೀತಿಯಿಂದ ಕೇಳ್ತಿದ್ರು. ಮುಂದೆ ಶ್ರೀ ಶ್ರೀಧರ ಗುರುಗಳಲ್ಲಿಯೂ ಅಪಾರ ಭಕ್ತಿಭಾವವನ್ನು ಇಟ್ಕೊಂಡಿದ್ದವಳು ಈ ಲಕ್ಷ್ಮಿ. ಈ ರೀತಿಯ ದೈವಿಕ ವಾತಾವರಣದಲ್ಲಿ ಬೆಳೆದ ಲಕ್ಷ್ಮಿ ಮುಂದೆ ಮದುವೆಯಾಗಿದ್ದು ಶ್ರೀ ಮಹಾಬಲೇಶ್ವರ ಹೆಗಡೆ ಅನ್ನುವರನ್ನು. ಇವರ ಊರು ಸಿದ್ದಾಪುರ ತಾಲೂಕಿನ ಹೀನ್ಗಾರು. ಕೂಡು ಕುಟುಂಬ, ಬಡತನ, ಬಹುಸಂತತಿ ಇವೆಲ್ಲ ಆ ದಂಪತಿಯ ಬಾಳ ಬುತ್ತಿಯ ತುತ್ತುಗಳಾಗಿದ್ವು. 19 ಮಕ್ಕಳನ್ನು ಆ ಮಹಾತಾಯಿ ಲಕ್ಷ್ಮಿ ಹೆತ್ತರೂ ಕೂಡ ಮುಂದೆ ಬದುಕಿ ಉಳಿದವರು 9 ಮಂದಿ ಮಾತ್ರ. ಅವರಲ್ಲಿ 5 ಗಂಡು ಮಕ್ಕಳು ಹಾಗೂ 4 ಹೆಣ್ಮಕ್ಕಳು. ಈ ಪತ್ನಿಯಂತೆ ಈ ಮಹಾಬಲೇಶ್ವರ ಹೆಗಡೆಯವರು ಕೂಡ ಶ್ರೀ ಶ್ರೀಧರ ಗುರುಗಳ ದೊಡ್ಡ ಭಕ್ತರು. ಶ್ರೀ ಶ್ರೀಧರ ಗುರುಗಳು ಈ ದಂಪತಿಗಳಿಗೆ ನಿತ್ಯ ಪೂಜೆಗಾಗಿ ತಮ್ಮ ಪಾದುಕೆಯನ್ನು ಅನುಗ್ರಹಿಸಿದ್ರು. ಕಾರಣಾಂತರಗಳಿಂದ ಮುಂದೆ ಊರನ್ನು ಬಿಟ್ಟು ಸಿರ್ಸಿಯಲ್ಲೇ ನೆಲೆಸಿದ್ದಂಥ ಈ ದಂಪತಿಗಳ ಒಬ್ಬ ಸುಪುತ್ರನೇ ಇಂದು ಸಿರ್ಸಿಯಲ್ಲಿ ಶ್ರೀ ಶ್ರೀಧರ ಪಾದುಕಾಶ್ರಮದಲ್ಲಿ ತಪೋನಿರತರಾದ ಶ್ರೀ ಗುರುದಾಸ ಸ್ವಾಮೀಜಿಯವರು. ಈ ಪಾದುಕಾ ಮಂದಿರದಲ್ಲಿ ಪೂಜೆಗೊಳ್ಳುತ್ತಿರುವಂತಹ ಪಾದುಕೆಯೇ ಅವರ ತಂದೆಗೆ ಅಂದರೆ ಮಹಾಬಲೇಶ್ವರ ಹೆಗಡೆಯವರಿಗೆ ಶ್ರೀ ಶ್ರೀಧರ ಸ್ವಾಮಿಗಳಿಂದ ಅನುಗ್ರಹೀತವಾದಂಥ ಪಾದುಕೆ. ಈ ಗುರುದಾಸರು ಶಿಶುವಾಗಿರುವಾಗಲೇ ಶ್ರೀ ಶ್ರೀಧರರು ಇವರನ್ನ ತೊಡೆಯ ಮೇಲಿಟ್ಕೊಂಡು ಆ ಶಿಶುವಿನ ಎದೆಯ ಮೇಲೆ ಕೈ ಇಟ್ಟು ಓಂಕಾರವನ್ನು ಉಚ್ಚರಿಸಿದ್ರಂತೆ. ಅಂದರೆ ಶಿಶುವಾಗಿರುವಾಗಲೇ ಶ್ರೀ ಶ್ರೀಧರರಿಂದ ಇವರಿಗೆ ಪ್ರಣವೋಪದೇಶವಾಯಿತು. ಮತ್ತೆ ಗುರುದಾಸ ಅನ್ನೋ ಹೆಸರನ್ನೂ ಕೂಡ ಶ್ರೀ ಶ್ರೀಧರ ಗುರುವೇ ಅವರಿಗೆ ಇಟ್ರು ಅಂತ ಬಲ್ಲವರು ಹೇಳ್ತಾರೆ. ಈ ಗುರುಭಕ್ತ ಮಹಾಬಲೇಶ್ವರ ಹೆಗಡೆಯವರು ಒಂದ್ಸಲ ಹೀಗೆ ತಮ್ಮ ಸಾಂಸಾರಿಕ ಸ್ಥಿತಿ ಮತ್ತೆ ಆ ತನ್ನ ಮಕ್ಕಳಿಗೆ ಕನಿಷ್ಠ ವ್ಯವಸ್ಥೆಯನ್ನು ಮಾಡಲಾಗದ ಕಡುಬಡತನದಿಂದ ನೊಂದು ಬೇರೆ ದಾರಿ ಕಾಣದೆ ಶ್ರೀ ಶ್ರೀಧರ ಗುರುಗಳು ಎಲ್ಲಿದ್ದಾರೆ ಅಂತ ಹುಡುಕಿಕೊಂಡು, ಶ್ರೀಧರ ಗುರುಗಳು ಆಗ ಮಹಾರಾಷ್ಟ್ರದಲ್ಲಿರ್ತಾರೆ, ಅಲ್ಲಿಗೇ ಹೋಗ್ತಾರೆ. ಆಗ ಶ್ರೀ ಶ್ರೀಧರ ಗುರುಗಳು ಮಹಾರಾಷ್ಟ್ರದ ಲೋಣಾವಳದಲ್ಲಿ ಒಂದು ಮನೆಯಲ್ಲಿ ಏಕಾಂತದಲ್ಲಿ ಅನುಷ್ಠಾನ ನಿರತರಾಗಿರ್ತಾರೆ. ಗುರುಗಳು ಲೋಣಾವಳದಲ್ಲಿ ಎಲ್ಲಿದ್ದಾರೆ ಅಂತ ಈ ಮಹಾಬಲೇಶ್ವರ ಹೆಗಡೆಯವರಿಗೆ ಗೊತ್ತಿರೋದಿಲ್ಲ. ಅಲ್ಲಿಯವರೆಗೆ ಹೇಗೋ ಅಂತೂ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಆ ಗುರುಗಳನ್ನು ಹುಡುಕ್ತಾರೆ. ಗುರುಗಳ ಪತ್ತೆಯೇ ಇಲ್ಲ. ಹುಡುಕಿ ಸಾಕಾಗಿ ಅಲ್ಲೇ ಸಮೀಪದಲ್ಲಿನ ಒಂದು ಮರದ ಕೆಳಗೆ ಹುಸ್ಸಪ್ಪ ಅಂತ ಕೂತು ಕಣ್ಮುಚ್ಚಿ, ಗುರುಗಳೇ ಎಲ್ಲಿದ್ದೀರಿ,
ನಿಮ್ಮನ್ನ ಎಲ್ಲಿ ಅಂತ ಹುಡುಕ್ಲಿ ಅಂತ ಮನಸ್ಸಿನಲ್ಲಿ ಮಿಡುಕಾಡ್ತಾರೆ. ತುಂಬ ಸುಸ್ತಾಗಿರುತ್ತೆ, ಕಣ್ಣು ಮುಚ್ಕೊಂಡು ಅಲ್ಲೇ ಹಾಗೇ ಕೂತಿರ್ತಾರೆ. ತನ್ನ ಗುರುಗಳ ದರ್ಶನವಾಗಿ ಆ ದಯಾಮಯ ಮೂರ್ತಿ ತನ್ನ ಶಿರದ ಮೇಲೆ ತಮ್ಮ ಅಭಯಕರವನ್ನಿರಿಸಿ ಆಶೀರ್ವಾದ ಮಾಡಿದರೆ ಸಾಕು, ತನ್ನ ಚಿಂತೆ, ದುಃಖ, ಕಷ್ಟ, ಬಡತನ ಎಲ್ಲವೂ ಕೂಡ ಹೇಳ ಹೆಸರಿಲ್ದಂತೆ ಮಾಯವಾಗುತ್ತೆ ಅಂತ ಆ ಮಹಾಬಲೇಶ್ವರ ಹೆಗಡೆಯವರಿಗೆ ದೃಢವಾಗಿ ಗೊತ್ತಿತ್ತು. ಅದಾದ ಕೆಲ ಕ್ಷಣದಲ್ಲೇ ಆ ಮರದ ಎದುರಿಗಿನ ಮನೆಯ ಮಹಡಿ ಮೇಲಿಂದ ಯಾರೋ ಜೋರಾಗಿ ಚಪ್ಪಾಳೆ ತಟ್ಟೋ ಸದ್ದು ಕೇಳಿ ಈ ಮಹಾಬಲೇಶ್ವರ ಹೆಗಡೆಯವರು ಕಣ್ಬಿಟ್ಟು ನೋಡ್ತಾರೆ. ಅವರಿಗೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಕ್ಷಾತ್ ಗುರುಗಳೇ ಅವರನ್ನು ಚಪ್ಪಾಳೆ ತಟ್ಟಿ ಕರಿತಾ ಇದ್ದಾರೆ. ಮಹಾಬಲೇಶ್ವರ, ಏ ಮಹಾಬಲೇಶ್ವರ, ಇಷ್ಟು ಹತ್ರ ಬಂದರೂ ನಿಂಗೆ ಗುರುಗಳು ಸಿಗಲಿಲ್ಲ ಅಲ್ವಾ, ಬಾ ಇಲ್ಲಿ ಅಂತ ನಗ್ತಾ ನಗ್ತಾ ಆ ಮನೆಗೆ ಇವರನ್ನು ಕರೀತಾರೆ. ಬಹಳ ಸಂತೋಷದಿಂದ ಇವರು ಗುರುಗಳನ್ನು ಕಂಡ ಸಂಭ್ರಮದಲ್ಲಿ ಅಲ್ಲಿಗೆ ಧಾವಿಸ್ತಾರೆ. ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಮಹಡಿಯಲ್ಲಿ ಶ್ರೀಧರರು ನೆಲೆಸಿ ಅನುಷ್ಠಾನ ಮಾಡ್ತಾ ಇರ್ತಾರೆ. ಅಲ್ಲಿ ಮಹಡಿ ಮೇಲ್ಹತ್ತಿ ಹೋಗಲಿಕ್ಕೆ ತೆಂಗಿನ ನಾರಿನ ಏಣಿ ಅಂದರೆ ಕತ್ತದ ಏಣಿಯ ವ್ಯವಸ್ಥೆ ಇತ್ತಂತೆ. ಮಹಡಿ ಮೇಲೆ ಹೋದಂಥ ಈ ಹೆಗಡೆಯವರನ್ನು ಹತ್ತಿರ ಕರೆದು ಕೂಡಿಸ್ಕೊಂಡು ಅವರನ್ನು ಸಂತೈಸ್ತಾ ಅವರ ಪರಿಸ್ಥಿತಿಯನ್ನೆಲ್ಲ ಕೇಳಿ ಪ್ರೀತಿಯಿಂದ ಅವರಿಗೆ ಶ್ರೀ ಗುರುಗಳು ಹೇಳ್ತಾರೆ, ಎಲ್ಲ ಸರಿ ತಮ್ಮ, ಈ ಬದುಕಿನಲ್ಲಿ ಬಡತನ ಸಿರಿತನ ಯಾವುದೂ ಶಾಶ್ವತ ಅಲ್ಲ. ಮುಖ್ಯವಾಗಿ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗಬೇಕಾದ್ರೆ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಮಾಡ್ತಾ ಹೋಗಬೇಕು. ಯಾವ ನಿರೀಕ್ಷೆಯನ್ನು ಯಾರಲ್ಲೂ ಯಾವುದರಲ್ಲೂ ಇಟ್ಕೋಬಾರ್ದು. ಕರ್ತವ್ಯದಷ್ಟು ದೊಡ್ಡ ಪೂಜೆ ಇನ್ನೊಂದಿಲ್ಲ. ಹಾಗಾಗಿ ಈ ಸಂಸಾರದಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡ್ತಾ ಹೋಗು. ಆದರೆ ಸಾಂಸಾರಿಕ ವ್ಯಾಮೋಹವನ್ನು ಕಡಿಮೆ ಮಾಡು. ಈ ವ್ಯಾಮೋಹ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಸಿಟ್ಟು, ಅವಿವೇಕ, ಮೂಢತನ ಮುಂತಾದ ಹಲವು ವಿಕಾರದ ಮರಿಗಳನ್ನು ಹಾಕಿಬಿಡುತ್ತೆ. ಇದರಿಂದ ಇನ್ನೂ ಗಟ್ಟಿಗೊಳ್ಳುವ ಸಾಂಸಾರಿಕ ಬಂಧನದಿಂದ ಬಿಡಿಸಿಕೊಳ್ಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಯಾರು ನಮ್ಮವರು ಅಂತ ಅಂದ್ಕೊಂಡಿರ್ತೀವೋ ಅವರು ಯಾವಾಗ ನಮ್ಮ ಕೈ ಬಿಟ್ಟು ನಡೀತಾರೋ ಹೇಳೋಕ್ಕಾಗಲ್ಲ. ಅದು ನಮ್ಮ ಮಕ್ಕಳಾದರೂ ಸರಿ, ಮನೆಯವರಾದರೂ ಸರಿ, ಏನೇ ಆದರೂ ನಾವು ಮಾತ್ರ ನಮ್ಮ ಕರ್ತವ್ಯದ ಪೂಜೆಯನ್ನು ನಿತ್ಯದಲ್ಲಿ ಮಾಡ್ತಾ ಆತ್ಮಾನುಸಂಧಾನ ನಿರತರಾಗಿರಬೇಕು. ಆತ್ಮವೇ ಈ ಜಗತ್ತಿನ ಎಲ್ಲಕ್ಕೂ ಮೂಲವಾದದ್ದು, ಮುಖ್ಯವಾದದ್ದು ಹಾಗೂ ಪ್ರಬಲವಾದದ್ದು. ಆ ಅಂತರಾತ್ಮಕ್ಕೆ ಯಾವಾಗಲೂ ನಾವು ಹತ್ತಿರವಾಗಿ ಇರಬೇಕು. ಅದೇ ನಮ್ಮೆಲ್ಲರ ಮೂಲವಾದಂಥ ಸತ್ಯವಸ್ತು. ದಿನನಿತ್ಯದ ಕರ್ತವ್ಯವನ್ನು ಮಾಡ್ತಾ ಮಾಡ್ತಾ ಈ ಆತ್ಮನನ್ನೇ ಸದಾ ಆಶ್ರಯಿಸಬೇಕು. ಈ ಸಂಸಾರದಲ್ಲಿರುವವರಿಗೆ ಮೋಕ್ಷ ಅನ್ನೋದು ಕಷ್ಟ. ಯಾಕೆ ಅಂತಂದರೆ ಪೂರ್ತಿಯಾಗಿ ಈ ಆತ್ಮವಿಚಾರದಲ್ಲೇ ಅವರಿಗೆ ತೊಡಗಿಕೊಳ್ಳೋಕ್ಕೆ ಆಗಲ್ವಲ್ಲ. ಈಗ ನೀನು ಗುರುವನ್ನು ಹುಡುಕಿ ಸುಸ್ತಾದಿಯಲ್ಲ, ಹತ್ತಿರ ಬಂದೆ, ಆದರೆ ಗುರು ಸಿಗೋದಿಲ್ಲ ಅಲ್ವಾ? ಹಾಗೇ ಅದು ಹತ್ತಿರ ಬರ್ಬೋದು, ಪೂರ್ತಿ ಮುಟ್ಟಕ್ಕಾಗಲ್ಲ. ಯಾವುದೋ ಒಂದು ಸಾಂಸಾರಿಕ ವ್ಯಾಮೋಹದ ಎಳೆ ಹಿಂದಕ್ಕೆ ಸೆಳಿತಾನೇ ಇರುತ್ತೆ. ಹಾಗಾಗಿ ಆದಷ್ಟು ಪ್ರಯತ್ನಪೂರ್ವಕ ಆತ್ಮಕ್ಕೆ ಹತ್ತಿರ ಇರಬೇಕು ನೋಡು ಅಂತ ಸರಳವಾಗಿ ಅವರಿಗೆ ಮುಂದೊದಗಬಹುದಾದಂಥ ಸಾಂಸಾರಿಕ ದುಃಖ ಕ್ಲೇಶಗಳ ಬಗ್ಗೂ ಸೂಚನೆ ನೀಡ್ತಾರೆ. ಹಾಗೂ ಆ ಸಂದರ್ಭದಲ್ಲಿ ಒಳಗಿನ ಗುರು ದೊರಕೋ ದಾರಿಯನ್ನು ಕೂಡ ತಿಳಿಸಿ ಹೇಳ್ತಾರೆ. ಮುಂದೆ ಶ್ರೀಧರ ಗುರುಗಳು ಹೇಳಿದಂತೆ ಈ ಮಹಾಬಲೇಶ್ವರ ಹೆಗಡೆಯವರಿಗೆ ಅವರ 19 ಮಕ್ಕಳಲ್ಲಿ 9 ಮಕ್ಕಳು ಮಾತ್ರ ಬದುಕಿ, ಉಳಿದವರೆಲ್ಲ ಬೇರೆ ಬೇರೆ ಕಾರಣಗಳಿಂದ ತೀರಿ ಹೋಗ್ತಾರೆ. ಕೊನೆಗೆ ಪತ್ನಿ ಲಕ್ಷ್ಮಿಯೂ ಕೂಡ ತನ್ನ 45ನೇ ವಯಸ್ಸಿನಲ್ಲೇ ಗುರುಪಾದವನ್ನು ಸೇರಿಬಿಡ್ತಾರೆ. ಎಷ್ಟು ಕರುಣಾಮಯಿ ಈ ಶ್ರೀಧರರು ಅಂತಂದರೆ, ಮುಂದಿನ ಭವಿಷ್ಯವನ್ನು ಬಲ್ಲ ಮಹಾತ್ಮರು ಅವರಾದ್ದರಿಂದ ಸಾಂಸಾರಿಕ ಹೊಣೆಯ ವ್ಯಾಮೋಹದಲ್ಲಿದ್ದ ಈ ಭಕ್ತನಿಗೆ ಭವಿಷ್ಯದ ಎಲ್ಲ ಘಟನೆಯ ಮುನ್ಸೂಚನೆಯನ್ನು ಸೂಕ್ಷ್ಮವಾಗಿ ಅಂದೇ ನೀಡಿ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ವಿಷಯವನ್ನು ಕೂಡ ಅವತ್ತೇ ಲೋಣಾವಳದಲ್ಲಿ ತಿಳಿಸಿಬಿಟ್ಟಿರ್ತಾರೆ. ತನ್ನ ಬದುಕು ಗುರುವಿನ ಮಾತಿನಂತೆ ಘಟಿಸಿದಾಗ
ಈ ಮಹಾಬಲೇಶ್ವರ ಹೆಗಡೆಯವರು ಗುರುಗಳ ಮಾರ್ಗದರ್ಶನದಂತೆ ನಡ್ಕೊಂಡ್ರು. ಸಾಂಸಾರಿಕ ಕಷ್ಟ ನಷ್ಟದ ಉಳಿಪೆಟ್ಟಿನಲ್ಲಿ ಮುಂದೆ ಅವರ ಮನಸ್ಸು ಮಾಗಿ ಪರಿವರ್ತಿತಗೊಂಡಿತ್ತು. ಅವರಿಗೆ ಗೊತ್ತಿರುವಂತಹ ಯಂತ್ರ ಮಂತ್ರಗಳನ್ನು ಮುಂದೆ ಅವರು ಜನರ ಒಳಿತಿಗಾಗಿಯೇ ಬಳಸ್ತಾರೆ. ತಾನು ಮಂತ್ರಿಸಿದ ಯಂತ್ರಮಣಿ ತಾಮ್ರದ ಚೀಟುಗಳನ್ನು ಶ್ರೀಧರರ ಪಾದುಕೆಯ ಮೇಲಿಟ್ಟು ಕ್ಷುದ್ರ ಶಕ್ತಿಗಳ ಬಾಧೆಗೊಳಗಾದಂಥ ಜನರಿಗೆ ಜಾನುವಾರುಗಳಿಗೆ ಆರೋಗ್ಯವಾಗಿ ನೆಮ್ಮದಿಯುಂಟಾಗಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಕೊಡ್ತಿದ್ರು ಅಂತ ಸಿರ್ಸಿ ಭಾಗದ ಅನೇಕ ಹಿರಿಯರು ಹೇಳ್ತಿದ್ರು. ಕೊನೆಗೆ ತಮ್ಮ ವಯೋಸಹಜವಾಗಿ ಅಂತ್ಯಕಾಲ ಬಂದಾಗ ಇಂಥ ದಿನವೇ ಇಂತಿಷ್ಟು ಗಂಟೆಗೆ ತಾನು ದೇಹತ್ಯಾಗ ಮಾಡ್ತೇನೆ ಅಂತ ತನ್ನ ಮಕ್ಕಳಿಗೆ ಹೇಳಿ ಕರಾರುವಕ್ಕಾಗಿ ಅದೇ ಹೊತ್ತಿಗೆ ಈ ಮಹನೀಯರ ಜೀವ ಅನಂತದಲ್ಲಿ ಲೀನವಾಯಿತು. ಸಂತೋಷದ ವಿಷಯ ಅಂತಂದರೆ ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇವತ್ತಿಗೂ ಶ್ರೀಧರ ಸ್ವಾಮಿಗಳ ಭಕ್ತರೇ. ತನ್ನ ಬಾಲ್ಯದಿಂದಲೇ ಅಜ್ಜ ಹೇಳುವಂತಹ ಈ ಗುರು ಅನುಭವದ ಕಥನವನ್ನು ಕೇಳಿ ತನ್ನಲ್ಲೇ ಕಾಪಿಟ್ಟುಕೊಂಡು ಈ ಸಂದರ್ಭದಲ್ಲಿ ತಿಳಿಸಿದಂತಹ ಈ ಮಹಾಬಲೇಶ್ವರ ಹೆಗಡೆಯವರ ಮೊಮ್ಮಗಳು ಸುಮಿತ್ರಾ ಹೆಗಡೆ ಸೊರಬ, ಇವರು ನಿವೃತ್ತ ಶಿಕ್ಷಕಿ. ಇವರಿಗೆ ನನ್ನ ಹೃತ್ಪೂರ್ವಕ ನಮನಗಳು ಹಾಗೂ ಧನ್ಯವಾದಗಳು. ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಹಾಗೂ ಈ ಸಂಚಿಕೆಯಲ್ಲಿ ಶೀಗೇಹಳ್ಳಿಯಲ್ಲಿ ಶ್ರೀಧರ ಗುರುಗಳಿರುವಾಗ ಏನೇನಾಯಿತು ಅನ್ನೋ ವಿಷಯವನ್ನು ನನಗೆ ಮಾಹಿತಿ ಕೊಟ್ಟವರು ಶ್ರೀಮತಿ ಮಾದೇವಿ ಭಟ್ ಶೀಗೇಹಳ್ಳಿ ಇವರು. ಇವರಿಗೆ ಸುಮಾರು 95 ವರ್ಷ ಆಗಿರಬಹುದು. ಇವರ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆ. ಒಂದೊಂದು ವಿಷಯಗಳನ್ನು ಸವಿಸ್ತಾರವಾಗಿ ಹೇಳಿ ಕಣ್ಣಿಗೆ ಕಟ್ಟುವಂತೆ ಆ ದೃಶ್ಯವನ್ನು ನಮ್ಮ ಮುಂದೆ ತಂದಿಡ್ತಾರೆ. ಇದರನ್ನೆಲ್ಲ ನಮಗೆ ಹೇಳುವಾಗ ಅವರ ಕೈ ಮುಗಿದಿರ್ತದೆ, ಕಣ್ಣು ತುಂಬಿ ಬರ್ತಾ ಇರುತ್ತೆ. ನಾವು ಕೂಡ ಅವರೆದುರಿಗೆ ಭಾವುಕರಾಗುವ ಸ್ಥಿತಿ ಇರ್ತದೆ. ಈ ಮಹಾತಾಯಿ ಮಾದೇವಿ ಭಟ್ ಅವರಿಗೆ ಈ ಮಾಹಿತಿಗಾಗಿ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಗುರು ಕರುಣೆಯ ಸಂತೈಕೆ, ಪ್ರೀತಿಯ ಅನುಗ್ರಹ, ಅಭಯಪೂರ್ವಕವಾದಂಥ ಆಶೀರ್ವಾದವನ್ನುಂಡ ಈ ಭಕ್ತಜನರೇ ಧನ್ಯರು. ಮತ್ತೆ ಮುಂದಿನ ಗುರುಮಹಿಮಾ ವಿಶೇಷದ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕಾಮಧೇನು ಕಲ್ಪವೃಕ್ಷ ಗುರುವೆ ನಮಗೆ ಎಲ್ಲ, ತಾಯಿಯಂತೆ ಪ್ರೀತಿಯುಣಿಸಿ ನಮ್ಮ ಪೊರೆವನಲ್ಲ. ಗುರುವೆ ರಾಮ ಗುರುವೆ ಶ್ಯಾಮ ಗುರುವೆ ನಮಗೆ ಎಲ್ಲ, ಗುರುವೆ ರಾಮ ಗುರುವೆ ಶ್ಯಾಮ ಗುರುವೆ ನಮಗೆ ಎಲ್ಲ. ನನ್ನದೆಂಬ ಭಾವ ಬಿಟ್ಟು ಅವನ ನೆನೆಯಿರೆಲ್ಲ, ಗುರುವೆ ರಾಮ ಗುರುವೆ ಶ್ಯಾಮ ಗುರುವೆ ನಮಗೆ ಎಲ್ಲ, ಗುರುವೆ ನಮಗೆ ಎಲ್ಲ, ಗುರುವೆ ನಮಗೆ ಎಲ್ಲ.